ನಮಸ್ಕಾರ, ಹೇಗಿದ್ದೀರಾ? ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಇಲ್ಲಿವರೆಗೂ ನಾನು ರಿಯೂಸ್ ಕಂಟೆಂಟ್ ಹಾಗೂ ರಿಪಿಟೇಟಿವ್ ಕಂಟೆಂಟ್ ಇದ್ರ ಬಗ್ಗೆ 5 ರಿಂದ 6 ವಿಡಿಯೋಸ್ ಅಂತೂ ಮಾಡಿದ್ದೀನಿ. ಆಕ್ಚುಲ್ ಆಗಿ 8 ಮಾಡಿದ್ದೀನಿ. ಸೊ ಎಲ್ಲದರಲ್ಲೂ ಹೇಳಿದ್ದೀನಿ ರಿಯೂಸ್ ಕಂಟೆಂಟ್ ಯಾಕೆ ಬರುತ್ತೆ, ರಿಪಿಟೇಟಿವ್ ಕಂಟೆಂಟ್ ಅಂತ ಯಾಕೆ ಬರುತ್ತೆ. ಇದರ ಜೊತೆಗೆ ವಿಡಿಯೋ ಎಂಡ್ ಅಲ್ಲಿ ನಿಮ್ಗೆ ಈ ರೀತಿ ಬಂದ್ರೆ ನೀವು ಏನ್ ಮಾಡ್ಬೇಕಂತ ಕೂಡ ಹೇಳಿದ್ದೀನಿ. ಬಟ್ ತುಂಬಾ ಜನ ಈ 2 ತಪ್ಪನ ಮಾಡ್ತಾ ಇದ್ದೀರಾ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಲಾಸ್ಟ್ ಅಲ್ಲಿ ನಿಮ್ಗೆ ಏನ್ ಮಾಡ್ಬೇಕಂತ ಸೊಲ್ಯೂಷನ್ ಕೊಟ್ಟಿರ್ತೀನಿ, ಅದನ್ನ ಕೆಲವು ಜನ ನೋಡ್ತಾ ಇಲ್ಲ. ಸೊ ತಿರ್ಗಿ ಅಲ್ಲೇ ಬರ್ತೀರಾ ಸೊಲ್ಯೂಷನ್ ಏನಪ್ಪಾ ಅಂತ. ಜೊತೆಗೆ 2ನೇ ತಪ್ಪು ಬಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಅದರಿಂದ ನೆಕ್ಸ್ಟ್ ಏನ್ ಅಪ್ಡೇಟ್ ಬಂದಿದೆ, ರಿಯೂಸ್ ಕಂಟೆಂಟ್ ಬಗ್ಗೆ ಏನಾದ್ರೂ ಪಾಲಿಸಿ ಬಂದಿದ್ರೆ ಅದೇನು ಯಾವುದೇ ಅಪ್ಡೇಟ್ ನಿಮ್ಗೆ ಸಿಗಲ್ಲ. ಸೊ ಅದಕ್ಕೆ ಹೇಳೋದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೇನಾದ್ರೂ ರಿಯೂಸ್ ಕಂಟೆಂಟ್ ಅಥವಾ ರಿಪಿಟೇಟಿವ್ ಕಂಟೆಂಟ್ ಬಂದಿದ್ರೆ ಅದನ್ನ ರಿಮೂವ್ ಮಾಡಿ ಮತ್ತೆ ಚಾನಲ್ ನ ಹೇಗೆ ಮಾನಿಟೈಸ್ ಮಾಡ್ಕೊಳ್ಳೋದು, ಅದೇ ರೀತಿ ಈ ತರ ರಿಯೂಸ್ ಕಂಟೆಂಟ್ ಅಂತ ಬಂದ್ರೆ ಏನೆಲ್ಲ ತಪ್ಪುಗಳನ್ನ ನೀವು ಮಾಡ್ತಿದ್ದೀರಾ, ಅದನ್ನ ಮುಂದೆ ಮಾಡಿಲ್ಲ ಅಂದ್ರೆ ಚಾನಲ್ ನ ಹೇಗೆ ಗ್ರೋ ಮಾಡ್ಕೊಳ್ಳೋದು, ಎಲ್ಲದನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ. ಇವನ್ ನಿಮ್ಮ ಚಾನಲ್ ಮಾನಿಟೈಸ್ ಆಗಿದ್ರು ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ನೀವು ಆ ತಪ್ಪುಗಳನ್ನ ಮುಂದೆ ಮಾಡೋಕೆ ಹೋಗಲ್ಲ. ಸೊ ಎಲ್ಲಾ ವಿಷಯನ ಸಂಕ್ಷಿಪ್ತವಾಗಿ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವುದೇ ಸಪರೇಟ್ ಕೋರ್ಸ್ ಮಾಡಿ ಅದನ್ನ ಸೇಲ್ ಮಾಡ್ತಾ ಇಲ್ಲ. ಆ ಎಲ್ಲಾ ಇನ್ಫಾರ್ಮೇಶನ್ ಇಲ್ಲಿ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಸೊ ಎಲ್ಲಾ ಒಮ್ಮೆ ಹೇಳಿ ನಿಮ್ಗೆ ಮತ್ತೆ ಕನ್ಫ್ಯೂಷನ್ ಆಗಿ ಕಮೆಂಟ್ ಸೆಷನ್ ಅಲ್ಲಿ ಬಂದು ಈಗ ರಿಯೂಸ್ ಕಂಟೆಂಟ್ ಬಂದಿದೆ ಏನ್ ಮಾಡ್ಬೇಕು, ಮತ್ತೆ ಅದೇ ಕ್ವೆಶ್ಚನ್ ರಿಪೀಟ್ ಮಾಡಿ ಕೇಳೋ ಹಾಗೆ ಕನ್ಫ್ಯೂಸ್ ಏನು ಮಾಡಲ್ಲ. ವಿಡಿಯೋನ ಮೇನ್ ಆಗಿ 5 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಳ್ಳೋಣ. ಪಂಚ ಪಾಯಿಂಟ್ಸ್ ಎಲ್ಲದನ್ನ ಒಂದೊಂದಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಎಲ್ಲಕ್ಕಿಂತ ಮೇನ್ ಹಾಗೂ ಇಂಪಾರ್ಟೆಂಟ್ ಇರೋದೇ 5th ಪಾಯಿಂಟ್, ಅಂದ್ರೆ ಲಾಸ್ಟ್ ಪಾಯಿಂಟ್. ಅದನ್ನೇನಾದ್ರೂ ಮಿಸ್ ಮಾಡ್ಕೊಂಡ್ರೋ. ಸೊ ಫಸ್ಟ್ ಪಾಯಿಂಟ್ ಬಂದು ನಿಮ್ಗೆ YT ಸ್ಟುಡಿಯೋದಲ್ಲಿ ಈ ರೀತಿಯ ನೋಟಿಫಿಕೇಶನ್ ಬರುತ್ತೆ. ಇದಾದ್ಮೇಲೆ ನಿಮ್ಗೆ ಮೇನ್ ಆಗಿ 2 ಕೆಲಸ ಕೊಟ್ಟಿರ್ತಾರೆ. ಒಂದು ಅಪೀಲ್, ನೆಕ್ಸ್ಟ್ ಬಂದು ರೀಅಪ್ಲೈ. ತುಂಬಾ ಜನ ಇಲ್ಲಿ ಏನ್ ತಪ್ಪು ಮಾಡ್ತಾರಂದ್ರೆ ಅಪೀಲ್ ಬಟನ್ ಹೈಲೈಟ್ ಆಗ್ತಾ ಇದೆ, ಅದಕ್ಕೆ ಅಪೀಲ್ ಮಾಡ್ಬೇಕಂತ ಅಪೀಲ್ ಮಾಡ್ಬಿಡ್ತಾರೆ. ಇದೇ ಮೊದಲ ಹಾಗೂ ದೊಡ್ಡ ತಪ್ಪು. ಇಲ್ಲಿ ನೀವು ಅಪೀಲ್ ಮಾಡೋದೇನಂದ್ರೆ ಯೂಟ್ಯೂಬ್ ಹತ್ರ ಮನವಿ ಮಾಡ್ಕೊಳ್ಳೋದು. ನೀವು ಮಿಸ್ಟೇಕ್ ಆಗಿ ನನ್ನ ಚಾನಲ್ಗೆ ರಿಯೂಸ್ ಕಂಟೆಂಟ್ ಅಂತ ಕೊಟ್ಟಿದ್ದೀರಾ, ಆದ್ರೆ ನನ್ನ ಚಾನಲ್ ಅಲ್ಲಿ ಯಾವುದೇ ತರಹದ ರಿಯೂಸ್ ಕಂಟೆಂಟ್ ಇಲ್ಲ, ನಾನು ಬೇರೆಯವರ ಕಂಟೆಂಟ್ ಯೂಸ್ ಕೂಡ ಮಾಡಿಲ್ಲ. ಅದಕ್ಕೆ ನೀವು ಮತ್ತೊಮ್ಮೆ ನನ್ನ ಚಾನಲ್ ನ ಚೆಕ್ ಮಾಡಿ ಈ ಮಿಸ್ಟೇಕ್ ಆಗಿ ಬಂದಿರುವಂತಹ ರಿಯೂಸ್ ಕಂಟೆಂಟ್ ನ ತೆಗೀರಿ ಅಂತ. ಬಟ್ ಇಲ್ಲಿ ನಿಜ ಹೇಳ್ಬೇಕಂದ್ರೆ 98% ಜನ ಏನಿಲ್ಲಿ ಅಪೀಲ್ ಮಾಡ್ತಾರಲ್ಲ ಅದು ಪಕ್ಕಾ ರಿಜೆಕ್ಟ್ ಆಗೇ ಆಗುತ್ತೆ. ಬರೀ 2% ಜನರ ಅಪೀಲ್ ಮಾತ್ರ ಇಲ್ಲಿ ಅಕ್ಸೆಪ್ಟ್ ಆಗುತ್ತೆ. ಅದ್ಯಾಕಪ್ಪ ಅಂದ್ರೆ ಯೂಟ್ಯೂಬ್ ಅಲ್ಗಾರಿದಮ್ ತುಂಬಾನೇ ಸ್ಮಾರ್ಟ್ ಇದೆ. ಅದು ನಿಮ್ಮ ಚಾನಲ್ ಕಂಟೆಂಟ್ ಎಲ್ಲ ನೋಡಿನೇ ಈ ತರದ ನೋಟಿಫಿಕೇಶನ್ ನ ಕಳ್ಸಿರ್ತಾರೆ. ಅದಕ್ಕೆ ಅಪೀಲ್ ಮಾಡಿ ಮತ್ತೆ ಮಾನಿಟೈಸ್ ಮಾಡ್ಕೊಳ್ಳೋದು ತುಂಬಾ ರೇರ್ ಕೇಸ್. ಸೊ ಅದಕ್ಕೋಸ್ಕರ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ರಿಯೂಸ್ ಕಂಟೆಂಟ್ ಬಂದ ತಕ್ಷಣ ಅಪೀಲ್ ಮಾಡ್ಬೇಕಂತ ಅಪೀಲ್ ಮಾಡಕ್ ಹೋಗ್ಬೇಡಿ. ಮೊದಲು ನಿಮ್ಮ ಕಂಟೆಂಟ್ ಅಲ್ಲಿ ಏನಿದೆ, ಏನ್ ತಪ್ಪಿದೆ ಅಂತ ನೋಡ್ಕೊಳ್ಳಿ. ಸೊ ನೀವೇನಾದ್ರೂ ಅಪೀಲ್ ಮಾಡ್ಲೇಬೇಕಂದ್ರೆ ಅಪೀಲ್ ಮಾಡಕ್ಕೆ ನಿಮ್ಮ ಹತ್ರ 14 ಡೇಸ್ ಟೈಮ್ ಇರುತ್ತೆ. ಸೊ ಯಾವಾಗ ನಿಮ್ಗೆ ಈ ತರದ ವಾರ್ನಿಂಗ್ ಬಂದಿರುತ್ತಲ್ಲ ಆ ಡೇಟ್ ಇಂದ 14 ಡೇಸ್. ಸೊ ಅಪೀಲ್ ವಿಡಿಯೋದಲ್ಲಿ ಏನೆಲ್ಲ ನೀವು ಹೇಳ್ಬೇಕು, ಯಾವ ರೀತಿ ಎಡಿಟ್ ಮಾಡಬೇಕು, ಲಿಂಕ್ ಹೇಗೆ ಕಾಪಿ ಮಾಡಬೇಕು, ಆ ವಿಡಿಯೋ ಹೇಗೆ ಅಪ್ಲೋಡ್ ಮಾಡೋದು, ಎಲ್ಲ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿದೀನಿ. ಅದನ್ನ ಒಮ್ಮೆ ಬೇಕಾದ್ರೆ ರೆಫರ್ ಮಾಡ್ಕೊಳ್ಳಿ. ಇದೇನೋ ಗೊತ್ತಾಯ್ತು. ಈಗ ಬರೋಣ ರೀಅಪ್ಲೈ ಮಾಡೋದ್ ಬಗ್ಗೆ. ಸೊ ನಿಮ್ಗೆ ರೀಅಪ್ಲೈ ಮಾಡೋಕೆ 1 ತಿಂಗಳು ಟೈಮ್ ಕೊಟ್ಟಿರ್ತಾರೆ. ಸೊ ಆ ಟೈಮ್ ಮಧ್ಯದಲ್ಲಿ ನಿಮ್ಮ ಚಾನಲ್ ನ ನೀವು ಸರಿ ಮಾಡ್ಕೊಳ್ಳಿ ಅಂತ. ಅಂದ್ರೆ ರಿಯೂಸ್ ಕಂಟೆಂಟ್ ಹಾಗೂ ರಿಪಿಟೇಟಿವ್ ಕಂಟೆಂಟ್ ಇದ್ರೆ ಅದನ್ನ ಡಿಲೀಟ್ ಅಥವಾ ಪ್ರೈವೇಟ್ ಮಾಡ್ಕೊಳ್ಳಿ ಅಂತ. ಬಟ್ ನನ್ನ ಪರ್ಸನಲ್ ಸಜೆಷನ್ ಏನಪ್ಪಾ ಅಂದ್ರೆ ವಿಡಿಯೋಸ್ ನ ಕೂಡಲೇ ಡಿಲೀಟ್ ಮಾಡೋಕೆ ಹೋಗ್ಬೇಡಿ. ಅದ್ಯಾಕಂತ ನಿಮ್ಗೆ ನೆಕ್ಸ್ಟ್ ಪಾಯಿಂಟ್ ಅಲ್ಲೇ ತಿಳಿಸ್ತೀನಿ. ಸೊ ಇಲ್ಲಿ ನಿಮ್ಗೆ ರೀಅಪ್ಲೈ ಮಾಡಕ್ಕೆ ಒಂದು ಡೇಟ್ ನ ಕೊಟ್ಟಿರ್ತಾರೆ. ಆ ಡೇಟ್ ಗೆ ನೀವು ರೀಅಪ್ಲೈ ನ ಮಾಡಬಹುದು. ಬಟ್ ಇಲ್ಲಿ ಒಂದು ಪಾಯಿಂಟ್ ನ ನೆನ್ಪಿಟ್ಕೊಳ್ಳಿ, ನಿಮ್ಮ ಚಾನಲ್ ನಲ್ಲಿ ಮಾನಿಟೈಸೇಷನ್ ಕ್ರೈಟೀರಿಯಾ ಕಂಪ್ಲೀಟ್ ಆಗಿರ್ಬೇಕು. ಇಲ್ಲ ಅಂದ್ರೆ ಚಾನಲ್ ಮತ್ತೆ ಮಾನಿಟೈಸ್ ಆಗಲ್ಲ. ಬಟ್ ಆಬ್ವಿಯಸ್ಲಿ ನೀವೇನಾದ್ರೂ ವಿಡಿಯೋಸ್ ನ ಡಿಲೀಟ್ ಮಾಡಿದ್ರೆ ಅಥವಾ ಪ್ರೈವೇಟ್ ಮಾಡಿದ್ರೆ ಆ ವಿಡಿಯೋ ವಾಚ್ ಟೈಮ್ ಆಟೋಮೆಟಿಕ್ ಆಗಿ ಡಿಕ್ರೀಸ್ ಆಗುತ್ತೆ. ಅದಕ್ಕೇನ್ ಮಾಡಿ, ಈಗ ನೆಕ್ಸ್ಟ್ 3rd ಪಾಯಿಂಟ್ ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲೇನಂದ್ರೆ ನಿಮ್ಗೆ ಚಾನಲ್ ನಲ್ಲಿ ರಿಯೂಸ್ ಕಂಟೆಂಟ್ ಅಂತ ಬಂದ ತಕ್ಷಣ ನೀವೇನ್ ಮಾಡ್ತೀರಾ, ಯೂಟ್ಯೂಬ್ ಓಪನ್ ಮಾಡಿ ಅಲ್ಲಿ ರಿಯೂಸ್ ಕಂಟೆಂಟ್ ಗೆ ಸೊಲ್ಯೂಷನ್ ಏನಂತ ಸರ್ಚ್ ಮಾಡ್ತೀರಾ. ಕೆಲವು ವಿಡಿಯೋಸ್ ಅಲ್ಲಿ ನಿಮ್ಗೆ ತೋರಿಸುತ್ತೆ. ಅಲ್ಲಿ ಕೆಲವು ಯೂಟ್ಯೂಬರ್ಸ್ ಹೇಳ್ತಾರೆ ರಿಯೂಸ್ ಕಂಟೆಂಟ್ ಬಂದ್ರೆ ಆ ವಿಡಿಯೋಸ್ ನ ಡಿಲೀಟ್ ಮಾಡ್ಬಿಡಿ ಅಂತ. ಅದನ್ನೇ ಫಾಲೋ ಮಾಡಿ ನೀವು ತಕ್ಷಣ ವಿಡಿಯೋಸ್ ನ ಡಿಲೀಟ್ ಮಾಡ್ಬಿಡ್ತೀರಾ. ಅದಾದ್ಮೇಲೆ ಮತ್ತೆ 1 ತಿಂಗಳು ಕಾಯ್ಲೇಬೇಕಾ? ಡಿಲೀಟ್ ಮಾಡಿದ ತಕ್ಷಣ ರೀಅಪ್ಲೈ ಅಂತೂ ಮಾಡೋಕೆ ಆಗಲ್ಲ. ಕೊಟ್ಟಿರುವ ಡೇಟ್ ಆದ್ಮೇಲೆನೆ ರೀಅಪ್ಲೈ ಮಾಡ್ಬೇಕು ತಾನೆ. ಸೊ ಅಷ್ಟೇ ಅರ್ಜೆಂಟ್ ಮಾಡ್ಕೋತೀರಾ. ನಾನ್ ಮೊದ್ಲು ಈ ಪಾಯಿಂಟ್ ನ ಹೇಳಿದೀನಿ. 95% ಚಾನ್ಸ್ ಇರುತ್ತೆ ನಿಮ್ಮ ಚಾನಲ್ ಅಲ್ಲಿ ಯಾವ ವಿಡಿಯೋಸ್ ವೈರಲ್ ಅಥವಾ ಒಳ್ಳೆ ವ್ಯೂಸ್ ಬಂದಿರುತ್ತಲ್ಲ ಆ ವಿಡಿಯೋಸ್ಗೆನೆ ರಿಯೂಸ್ ಕಂಟೆಂಟ್ ಅಥವಾ ರಿಪಿಟೇಟಿವ್ ಕಂಟೆಂಟ್ ಅಂತ ಬರುತ್ತೆ. ಸೊ ಆಬ್ವಿಯಸ್ಲಿ ಅದರಿಂದ ಸಬ್ಸ್ಕ್ರೈಬರ್ಸ್ ಕೂಡ ನಿಮ್ಗೆ ಬರ್ತಿರ್ತಾರೆ. ಸೊ ಈಗ್ಲೇ ಆ ವಿಡಿಯೋನ ನೀವು ಡಿಲೀಟ್ ಮಾಡ್ಬಿಟ್ರೆ ಮುಂದೆ ಆ ವಿಡಿಯೋದಿಂದ ಸಬ್ಸ್ಕ್ರೈಬರ್ಸ್ ಅಂತೂ ಬರಲ್ಲ, ಯಾಕಂದ್ರೆ ವಿಡಿಯೋನೇ ಇರಲ್ವಲ್ಲ.
ಅದಕ್ಕೆ ಕೊಟ್ಟಿರೋ ಡೇಟ್ ಹತ್ರ ಬಂದಾಗ ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ನಾಳೆ ನಿಮ್ಗೆ ರೀಅಪ್ಲೈ ಡೇಟ್ ಏನಾದ್ರೂ ಬಂದ್ರೆ ಇವತ್ತು ಆ ಎಲ್ಲ ರಿಪಿಟೇಟಿವ್ ಹಾಗೂ ರಿಯೂಸ್ ಕಂಟೆಂಟ್ ಇರುತ್ತಲ್ಲ ಅದನ್ನ ಡಿಲೀಟ್ ಮಾಡಿ ನಾಳೆ ರೀಅಪ್ಲೈ ಮಾಡ್ಬಿಡಿ. ಈ ಟೆಕ್ನಿಕ್ ನಿಮ್ಗೆ ಯಾರು ಕೂಡ ಹೇಳಲ್ಲ. ಇನ್ನು ಕೆಲವು ಜನ ಏನ್ ಮಾಡ್ತಾರೆ, ಈ ರೀತಿ ಬಂದ್ರೆ ಏನು ಆಕ್ಷನ್ ತಗೊಳಲ್ಲ, ತಂತಾನೆ ಹೋಗುದ್ ಬಿಡು ಅಂತ ಬಿಟ್ಬಿಡ್ತಾರೆ. ಬಟ್ ಅದೇನ್ ತಲೆನೋವಲ್ಲ ತಂತಾನೆ ಹೋಗಕ್ಕೆ. ಅದಕ್ಕೆ ಆಕ್ಷನ್ ತಗೋಬೇಕು, ಅಪೀಲ್ ಇಲ್ಲ ರೀಅಪ್ಲೈ ಮಾಡ್ಲೇಬೇಕು. ಸೊ ಅದಕ್ಕೆ ಏನೆಲ್ಲ ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಕರೆಕ್ಟ್ ಆಗಿ ಫಾಲೋ ಮಾಡಿ, ನಂತರ ಮತ್ತೆ ನಿಮ್ಮ ಚಾನಲ್ ಮಾನಿಟೈಸ್ ಆಗೇ ಆಗುತ್ತೆ. ಸೊ ನನ್ನ ಚಾನಲ್ ನಲ್ಲಿ ಆಲ್ರೆಡಿ ಆ ಎಲ್ಲಾ ಸ್ಟೆಪ್ಸ್ ಬಗ್ಗೆ ವಿಡಿಯೋಸ್ ನ ಡೀಟೇಲ್ ಆಗಿ ಮಾಡಿದೀನಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ನಿಮ್ಗೆ ಆ ವಿಡಿಯೋ ರೆಕಮೆಂಡ್ ಆಗೇ ಆಗುತ್ತೆ. ಅಲ್ಲಿಂದ ನೀವು ಈಸಿಯಾಗಿ ವಿಡಿಯೋಸ್ ನ ರೆಫರ್ ಮಾಡ್ಕೋಬಹುದು. ಸೊ ಲಾಸ್ಟ್ ಹಾಗೂ ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಬಂದು, ರಿಯೂಸ್ ಕಂಟೆಂಟ್ ಬಂದ ತಕ್ಷಣ ನೀವು ಗಾಬರಿ ಆಗಕ್ ಹೋಗ್ಬೇಡಿ. ಇನ್ನೊಮ್ಮೆ ಹೇಳ್ತೀನಿ, ಗಾಬರಿ ಆಗ್ಲೇಬೇಡಿ. ಇದೊಂದು ಮಿಸ್ಟೇಕ್ ಅಷ್ಟೇ. ಡೈರೆಕ್ಟ್ ಆಗಿ ಸೈಕಲ್ ಹೊಡ್ಯಕ್ಕಾಗಲ್ಲ, ಬ್ಯಾಲೆನ್ಸ್ ಮಾಡಕ್ ಆಗಲ್ಲ. ಎದ್ದು ಬಿದ್ದು ಬ್ಯಾಲೆನ್ಸ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಸೈಕಲ್ಲೇ ಹೊಡ್ಯಕ್ಕಾಗಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ರಿಯೂಸ್ ಕಂಟೆಂಟ್ ಅಂತ ಬಂದ್ರೆ ಟೆನ್ಷನ್ ಮಾಡ್ಕೊಳ್ದೆ ಮೊದ್ಲು ಹೇಗಿದ್ರೋ ಹಾಗೇ ಇರಿ. ಯೋಚನೆ ಮಾಡ್ಕೊಂಡು ಟೆನ್ಷನ್ ತಗೊಂಡು ವಿಡಿಯೋಸ್ ನ ಸ್ಟಾಪ್ ಮಾಡಿ ಚಾನಲ್ ನಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡೋದ್ ನಿಲ್ಸ್ಬೇಡಿ. ಯೂಟ್ಯೂಬ್ ಏನಾದ್ರು ವಿಡಿಯೋಸ್ ನ ಅಪ್ಲೋಡ್ ಮಾಡೋದ್ ಸ್ಟಾಪ್ ಮಾಡಿದ್ರೆ, ರಿಯೂಸ್ ಕಂಟೆಂಟ್ ನ ತೆಗೆದ್ ಬಿಡ್ತೀವಿ ಅಂತ ಏನಾದ್ರು ಅಪ್ಡೇಟ್ ಬಂದ್ರೆ ನಾನೇ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ. ಬಟ್ ಆ ರೀತಿ ಯೂಟ್ಯೂಬ್ ಪಾಲಿಸಿಯಲ್ಲಿ ಏನು ಕಂಡೀಷನ್ ಇಲ್ಲ. ಸೊ ಕಂಟೆಂಟ್ ಮಾಡೋದನ್ನ ಸ್ಟಾಪ್ ಮಾಡಬೇಡಿ. ಯಾವ ಸ್ಪೀಡ್ ಅಲ್ಲಿ ಚಾನಲ್ ನಡೆಸ್ತಿದ್ರೋ ಅದೇ ಸ್ಪೀಡ್ ನ ಮೇಂಟೈನ್ ಮಾಡಿ. ಇನ್ನು ಸ್ಪೀಡ್ ಜಾಸ್ತಿ ಮಾಡಿದ್ರೆ ಇನ್ನೂ ಒಳ್ಳೇದು. ಇದ್ರ ಜೊತೆಗೆ ಅಲ್ಟರ್ಡ್ ಕಂಟೆಂಟ್ ಅಂತ ಹೊಸ ಅಪ್ಡೇಟ್ ಯೂಟ್ಯೂಬ್ ಇಂದ ಬಂದಿದೆ. ಅದರಲ್ಲಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ಯಾವ ಕೆಟಗರಿ, ಯಾವ ರೀತಿ ವಿಡಿಯೋಸ್ ಇದ್ರೆ ಎಸ್ ಅಂತ ಕೊಡ್ಬೇಕು, ಯಾವ ರೀತಿ ವಿಡಿಯೋಸ್ ಇದ್ರೆ ನೋ ಅಂತ ಕೊಡ್ಬೇಕು. ಆ ಎಲ್ಲಾ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಎಕ್ಸಾಂಪಲ್ ಮುಖಾಂತರ ತಿಳಿಸಿದೀನಿ. ಅದನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೂಡ ಲೈಕ್ ಮಾಡಿ. ಅಷ್ಟೇ.